ನಮಸ್ಕಾರ, ನಾನು ಓಂ ಪ್ರಕಾಶ್ ನಾಯಕ್. ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ಅಮೆರಿಕದಲ್ಲೀಗ ಹಲವಾರು ಇತಿಹಾಸಗಳು ರಚನೆ ಆಗ್ತಾ ಇದ್ದಾವೆ. ಅಂದರೆ ಅದು ಒಳ್ಳೆಯ ರೀತಿಯದಲ್ಲ. ಈಗ ಜೋ ಬೈಡನ್ ವಿಷಯವಾಗಿ ತಗೊಂಡ್ರೆ, ಜೋ ಬೈಡನ್ ಅಮೆರಿಕದ ಪ್ರೆಸಿಡೆಂಟ್. ಇಂಥ ಅಧ್ಯಕ್ಷರ ಮಗ ಈಗ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಸಿಗಾಕೊಂಡು ಅವನಿಗೆ ಶಿಕ್ಷೆ ಆಗಿದೆ. ಯಾರವನು? ಹಂಟರ್ ಬೈಡನ್. ಜೋ ಬೈಡನ್ ಅವರಿಗೆ 80 ವರ್ಷ, ಹಂಟರ್ ಬೈಡನ್ಗೆ 54 ವರ್ಷ. ಹಂಟರ್ ಬೈಡನ್ ಅಂತಿಂಥ ಕೇಸಲ್ಲಿ ಸಿಕ್ಕಾಕೊಂಡಿಲ್ಲ. ಅದು ಮಾದಕ ದ್ರವ್ಯ ಸೇವನೆಯ ಒಂದು ಪ್ರಕರಣ ಮತ್ತು ಅಕ್ರಮವಾಗಿ ಗನ್ನಿಟ್ಟುಕೊಳ್ಳುವಂಥ ಒಂದು ಪ್ರಕರಣ. ಮಾದಕ ದ್ರವ್ಯ ಸೇವನೆಯ ಟೈಮಲ್ಲಿ ಅಕ್ರಮ ಗನ್ನಿಟ್ಕೊಂಡಿರೋ ಪ್ರಕರಣ ಅವನಿಗೀಗ ದೊಡ್ಡ ಮುಳುವಾಗಿದೆ. ಆ ಒಂದು ಏನು ವಿಷಯದಲ್ಲಿ 7 ದಿವಸಗಳ ಕಾಲ ಸತತವಾಗಿ ವಿಚಾರಣೆ ನಡೆದು ಅವನು ದೋಷಿ ಅಂತ ಅಲ್ಲಿನ ನ್ಯಾಯಾಲಯ ತೀರ್ಮಾನ ಮಾಡಿದೆ. ಹಾಗಾಗಿ ಈಗ ಅವನಿಗೆ 25 ವರ್ಷಗಳ ಕಾಲ ಸಜ್ಜಾಗುತ್ತೆ ಅಂತ ಹೇಳಿದರೆ ಇದು ಎಲ್ಲ ಕಡೆ ಈಗ ವಿಶ್ವದಲ್ಲಿ ದೊಡ್ಡ ಒಂದು ಸುದ್ದಿಯಾಗಿದೆ. ಈಗ ಇಲ್ಲಿ ವಿಷಯ ಇರೋದು ಹಂಟರ್ ಬೈಡನ್ಗೆ ಶಿಕ್ಷೆ ಆಗೋದ್ರ ಬಗ್ಗೆ ಅಲ್ಲ. ಇಲ್ಲಿ ಏನು ನವೆಂಬರ್ 5ಕ್ಕೆ ಅಮೆರಿಕದ ಚುನಾವಣೆ ಇದೆ, ಅಧ್ಯಕ್ಷೀಯ ಚುನಾವಣೆ. ಈ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜೋ ಬೈಡನ್ ಮತ್ತೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗ ಸ್ವಂತ ಮಗ ಇಂಥ ದೊಡ್ಡ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಸಿಗಾಕೊಂಡು ಅವನು ಜೈಲಿಗೆ ಹೋಗುವಂಥ ಸಂದರ್ಭದಲ್ಲಿ ಜನ ಅವನ್ನ ನಂಬ್ತಾರ? ಮಗನ ಪರವಾಗಿ ಅವನು ಲಾಬಿ ಮಾಡಿ ಮಗನ ಬಿಡಿಸ್ಬಹುದಾ? ಮಗನೇ ಈ ಥರ ಮಾಡಬೇಕಾದ್ರೆ ಮಗನಿಗೆ ತಂದೆಯಾಗಿ ಸಪೋರ್ಟ್ ಮಾಡಲ್ವಾ ಅನ್ನೋ ಒಂದು ಪ್ರಶ್ನೆಗಳು ಜನರಲ್ಲಿ ಹುಟ್ಕೊಳ್ಳೋದು ಸಾಮಾನ್ಯ. ಈ ಕಡೆ ಇದು ಡೆಮಾಕ್ರೆಟಿಕ್ ಪಕ್ಷದ ಒಂದು ಅಭ್ಯರ್ಥಿ ಜೋ ಬೈಡನ್. ಅದರ ಒಂದು ಸ್ಪರ್ಧಿ ಅಂದರೆ ಜೋ ಬೈಡನ್ ಸ್ಪರ್ಧಿ ಯಾರಂತಂದರೆ ಡೊನಾಲ್ಡ್ ಟ್ರಂಪ್. ಅವ್ರು ಯಾವುದು? ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ. ಡೊನಾಲ್ಡ್ ಟ್ರಂಪ್ ಈಗ ಅವರಿಗೂ ಅಷ್ಟೇ, ಅವರು ಒಂದು ಏನು ಹುಷ್ ಮನಿ ಅಂತ ಒಂದು ಏನು ಲಂಚ ಕೊಟ್ರಲ್ಲ, ಅಂದರೆ ಯಾವುದೋ ಒಂದು ಹೆಣ್ಣಿನ ಜೊತೆ ಅವರಿಗೆ ಸಂಬಂಧ ಇತ್ತು ಅನ್ನೋ ಒಂದು ವಿಷಯದಲ್ಲಿ ಅವರು ಕಳೆದ ಬಾರಿ ಎಲೆಕ್ಷನ್ನಲ್ಲಿ ಅವರು ಆ ಮಹಿಳೆ ಬಂದು ಅದನ್ನು ಪಬ್ಲಿಕ್ ಮಾಡಬಾರ್ದು ಅಂತ ಅವಳಿಗೆ $1,00,000 ಕೊಟ್ಟಿದ್ದು. ಅದಕ್ಕೆ ಅಲ್ಲಿ ಹುಷ್ ಮನಿ ಅಂತ ಹೇಳ್ತಾರೆ. ಅದು ಇಲ್ಲೀಗಲ್, ಕಾನೂನು ಬಾಹಿರ. ಹಾಗಾಗಿನೇ ಟ್ರಂಪ್ ಮೇಲೆ ಅಲ್ಲಿ ಮೊಕದ್ದಮೆ ನಡೀತು. ಆ ಮೊಕದ್ದಮೆಯಲ್ಲಿ ಟ್ರಂಪ್ಗೆ ಹಿನ್ನಡೆಯಾಗಿ ಅವರಿಗೆ ಒಂದು ಶಿಕ್ಷೆ ಆಯಿತು. ಎಷ್ಟು ವರ್ಷ? 4 ವರ್ಷ ಅವರಿಗೆ ಶಿಕ್ಷೆ ಆಗೋ, ಅಂದರೆ ಒಂದು ಕೆಳ ನ್ಯಾಯಾಲಯದಲ್ಲಿ ಆಗಿಬಿಟ್ಟಿದೆ. ಹೀಗಾಗಿ ಇದು ಡೊನಾಲ್ಡ್ ಟ್ರಂಪ್ ಈಗ ಶಿಕ್ಷೆ ಆದ್ರೂ ಅವರು ಅಧ್ಯಕ್ಷೀಯ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಮೆರಿಕದ ಕಾನೂನು ಏನು ಹೇಳುತ್ತಂದರೆ, ನಮ್ಮ ಭಾರತದ ಕಾನೂನಿನಲ್ಲಿ 2 ವರ್ಷ ಒಂದು ವೇಳೆ ಕ್ರಿಮಿನಲ್ ಸಜೆ ಆದರೆ ಅವರು ಯಾವುದೇ ಎಲೆಕ್ಷನ್ನಲ್ಲಿ ನಿಲ್ಲಂಗಿಲ್ಲ, ಅವರು ಯಾವುದೇ ಒಂದು ಪೋಸ್ಟಿಗೂ ಬರೋಂಗಿಲ್ಲ. ಆದರೆ ಅಮೆರಿಕದ ಸಂವಿಧಾನದಲ್ಲಿ ಅವರಿಗೆ ಒಂದು ವೇಳೆ ಎಷ್ಟೇ ವರ್ಷ ಶಿಕ್ಷೆ ಆದರೂ ಅವರು ಅಧ್ಯಕ್ಷೀಯ ಚುನಾವಣೆ ನಿಲ್ಲೋದಕ್ಕೆ ಯಾವುದೇ ಒಂದು ತಕರಾರಿಲ್ಲ. ಹಾಗೆ ಅವರ ಒಂದು ಕಾನೂನು ಇರೋದ್ರಿಂದ, ಸಂವಿಧಾನ ಇರೋದ್ರಿಂದ ಟ್ರಂಪ್ ನಿಜವಾಗ್ಲೂ ಅವರು ಈಗ ಎಲೆಕ್ಷನ್ಗೆ ನಿಲ್ತಾ ಇದ್ದಾರೆ. ಅವರು ಗೆಲ್ಲೋ ಒಂದು ಸಾಧ್ಯತೆಯೂ ಇದೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಈಗ ಟ್ರಂಪ್ಗೆ ಏನಾಗಿತ್ತು ಅಂದರೆ, ನನ್ನ ಮೇಲೆ ಸುಳ್ಳು ಮೊಕದ್ದಮೆಯನ್ನು ನಡೆಸ್ತಾ ಇದ್ದಾರೆ, ಬೈಡನ್ ಸರ್ಕಾರ ನನ್ನ ಮೇಲೆ ಸೇಡಿನ ರಾಜಕಾರಣ ಮಾಡ್ತಾ ಇದೆ, ಹಾಗಾಗಿನೇ ನನ್ನನ್ನು ಈ ಸುಳ್ಳು ಕೇಸ್ನಲ್ಲಿ ಸಿಗಾಕ್ಸಿ ನನ್ನನ್ನು ಸೋಲೋ ಥರ ಮಾಡೋಕ್ಕೆ ಈ ಥರ ನನಗೆ ಒಂದು ಕ್ರಿಮಿನಲ್ ಕೇಸಲ್ಲಿ ಸಿಗಾಕ್ಸಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಆದರೆ ಈಗ ಸ್ವತಃ ಅಧ್ಯಕ್ಷ ಜೋ ಬೈಡನ್ ಮಗನೇ ಇಂಥ ಒಂದು ಕ್ರಿಮಿನಲ್ ಪ್ರಕರಣದಲ್ಲಿ ಸಿಗಾಕೊಂಡು ಅವರು ಜೈಲಿಗೆ ಹೋಗುವಂಥ ಒಂದು ಸಂದರ್ಭ ಬಂದಿರೋದ್ರಿಂದ ಇಲ್ಲಿ ಬೈಡನ್ ಪಕ್ಷಕ್ಕೆ, ಯಾವುದು ಡೆಮಾಕ್ರೆಟಿಕ್ ಪಕ್ಷಕ್ಕೆ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ಳೋ ಒಂದು ಎಲ್ಲ ಅವಕಾಶ ಸಿಕ್ಬಿಟ್ಟಿದೆ. ಏನು ಅಂದರೆ, ಸ್ವತಃ ಅಧ್ಯಕ್ಷರ ಮಗನೇ ಜೈಲಿಗೆ ಹೋಗುವಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ಇಲ್ಲಿ ಅಧ್ಯಕ್ಷರು ಯಾವುದೇ ಒಂದು ಹಸ್ತಕ್ಷೇಪ ಮಾಡಿಲ್ಲ ಅನ್ನೋದು ಎಲ್ಲ ಮೇಲೇ ಕಾಣ್ತಾ ಇದೆ. ಹಾಗಾಗಿ ನಾವು ಅಧ್ಯಕ್ಷರು ಅವ್ರ ಮಗನ್ನೇ ಉಳ್ಸೋಕ್ಕೆ ಟ್ರೈ ಮಾಡ್ತಾ ಇಲ್ಲ, ಇನ್ನು ಅವರು ಟ್ರಂಪ್ ವಿಷಯದಲ್ಲಿ ಯಾಕೆ ಹಸ್ತಕ್ಷೇಪ ಮಾಡ್ತಾರೆ? ಹೀಗೆ ಏನು ಡೆಮಾಕ್ರೆಟಿಕ್ ಪಕ್ಷ ಸಮರ್ಥನೆ ಮಾಡ್ಕೊಳ್ತಾ ಇದೆ. ಅಂದರೆ ಟ್ರಂಪ್ ವಿಷಯದಲ್ಲಿ ನಾವು ಯಾವುದೇ ಒಂದು ಹಸ್ತಕ್ಷೇಪ ಮಾಡಿಲ್ಲ, ಸುಳ್ಳು ಮೊಕದ್ದಮೆ ದಾಖಲಿಸಿಲ್ಲ ಅಂತ ಅವರು ಇದನ್ನು ಒಂದು ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಇದನ್ನು ಒಂದು ಅವರು ಹಿನ್ನೆಲೆಯಾಗಿ ತಗೊಳ್ತಾ ಇದ್ದಾರೆ. ಇಲ್ಲಿ ಜೋ ಬೈಡನ್ಗೆ ಒಂದು ಮಗ ಜೈಲಿಗೆ ಹೋಗ್ತಾ ಇರೋದು ಒಂದು ಒಳ್ಳೆಯ ಒಂದು ಆಸೆಯಾಗಿ, ಅಂದರೆ ಅದು ಅವರಿಗೆ ಒಳ್ಳೆ ಕಾರಣ ಆಗಿ ತೋರ್ತಾ ಇದೆ. ಈ ಕಡೆ ಡೊನಾಲ್ಡ್ ಟ್ರಂಪು ಜೈಲಿಗೆ ಹೋಗ್ತಾ ಇರೋದು, ಟ್ರಂಪ್ಗೆ ಇಲ್ಲಿ ಹಂಟರ್ ಬೈಡನ್ ಜೈಲಿಗೆ ಹೋಗ್ತಾ ಇರೋದ್ರಿಂದ ಅದನ್ನು ಒಂದು
ವೇದಿಕೆ ಮಾಡ್ಕೊಳ್ಳೋಕ್ಕೆ, ಅಂದರೆ ತನ್ನನ್ನು ಅಂದರೆ ಈ ಏನು ಡೆಮಾಕ್ರೆಟಿಕ್ ಪಕ್ಷ ಇದೆ ಅದನ್ನು ಒಂದು ಡೌನ್ ಮಾಡೋದಕ್ಕೆ ಟ್ರಂಪ್ಗೆ ಇಲ್ಲಿ ಒಂದು ಸಾಕಷ್ಟು ಅವಕಾಶ ಇದೆ. ಹೀಗಾಗಿ ಈಗ ಅಮೇರಿಕಾದ ಒಂದು ಚುನಾವಣೆ ಏನು ನವಂಬರ್ 5ರಂದು ನಡೆಯುತ್ತೆ, ಆ ಚುನಾವಣೆ ತುಂಬಾ ರೋಚಕವಾಗಲಿದೆ. ಯಾಕಂದರೆ ಎರಡೂ ಕಡೆ ಪಕ್ಷದವರಿಗೆ ಇನ್ನೊಂದು ಪಕ್ಷದವ್ರನ್ನ ಕಾಲೆಳೆಯೋಕ್ಕೆ ಸರಿಯಾದ ಒಂದು ವಿಷಯ ಸಿಕ್ಕಿದೆ. ಹಾಗಾಗಿ ನವಂಬರ್ 5ರಲ್ಲಿ ಯಾರು ಗೆಲ್ತಾರೆ ಅನ್ನೋದು ಅಂದರೆ ಬರೋ ಕಾಲ ಹೇಳುತ್ತೆ. ಹಾಗೆಯೇ ಅದು ನವಂಬರ್ 5ರಂದು ಚುನಾವಣೆ ನಡೆದರೂ ಅದರ ಒಂದು ರಿಸಲ್ಟ್ ಬರೋದು ಜನವರಿ 6ರಂದು, ಅಂದರೆ ಮುಂದಿನ ವರ್ಷ 2025 ಜನವರಿ 6ರಂದು. ಹಾಗಾಗಿ ಮುಂದಿನ ಸಲ ಯಾರು ಅಧಿಕಾರ ತಗೊಳ್ತಾರೆ, ಏನು ಜೋ ಬೈಡನ್ನೇ ಅವರೇ ಇಟ್ಕೊಳ್ತಾರೋ ಅಥವಾ ಟ್ರಂಪ್ 2ನೇ ಬಾರಿ ಆಯ್ಕೆ ಆಗ್ತಾರೋ, ಆಯ್ಕೆಯಾದರೂ ಟ್ರಂಪು ಜೈಲಿಂದನೇ ಆಡಳಿತ ನಡೆಸಬೇಕಾಗುತ್ತೆ. ಯಾಕಂದರೆ ಅವರಿಗೆ 4 ವರ್ಷ ಸಜಾಗಿರೋದ್ರಿಂದ ಅವ್ರು ಹೊರಗಡೆ ಬರೋಕ್ಕೆ ಯಾವುದೇ ಒಂದು ಸಾಧ್ಯತೆ ಇಲ್ಲ. ಅವರು ಜೈಲಿಂದನೇ ಆಡಳಿತ ನಡೆಸೋಕ್ಕೆ ಸಾಧ್ಯ ಇದೆಯಾ? ಒಂದು ವೇಳೆ ಜೈಲಲ್ಲಿ ಆಡಳಿತ ನಡೆಸಬೇಕಾದ್ರೆ ಅಲ್ಲಿ ಅಧ್ಯಕ್ಷರಿಗೆ ಒಂದು ಪರಮಾಧಿಕಾರ ಏನಿದೆ ಅಂದರೆ ಅವರು ಯಾರೇ ಒಂದು ಕ್ರಿಮಿನಲ್ನ ಕ್ಷಮಿಸಬಹುದು. ಹಾಗಾಗಿ ಟ್ರಂಪ್ ತಮ್ಮನ್ನು ತಾವೇ ಕ್ಷಮಿಸ್ಕೊಳ್ತಾರಾ ಅನ್ನೋ ಒಂದು ಪ್ರಶ್ನೆನೂ ಇದೆ. ಇಲ್ಲಿ ಟ್ರಂಪ್ ತಮ್ಮನ್ನು ತಾವೇ ಕ್ಷಮಿಸ್ಕೊಂಡ್ರೆ ಅವರು ಆರಾಮಾಗಿ ಹೊರಗಡೆ ಬರ್ಬೋದು. ಈ ಕಡೆ ಜೋ ಬೈಡನನ್ನು ಗೆದ್ದರೆ ಅವರ ಮಗ ಏನು ಹಂಟರ್ ಬೈಡನ್ ಇದ್ದಾನೆ, ಅವನಿಗೆ ಅವರು ಶಿಕ್ಷೆನ ಕ್ಷಮಿಸ್ತಾರಾ ಅಧ್ಯಕ್ಷರಾಗಿ ಅನ್ನೋ ಒಂದು ಪ್ರಶ್ನೆನೂ ಇದೆ. ಈ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಪಡ್ಕೋಬೇಕಾದ್ರೆ ನವಂಬರ್ 5ರವರೆಗೂ ನಾವು ಕಾಯಲೇಬೇಕು. ಇದು ಜಗತ್ತಿನ ಒಂದು ವಿಷಯ. ನೋಡ್ತಾ ಇರಿ ಅಶ್ವಯ ನ್ಯೂಸ್. ನಮಸ್ಕಾರ.